ಬಾಗಲಕೋಟೆ ಅಪ್ಡೇಟ್ಗಳನ್ನು ನೋಡಿದ್ರಿ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ಗಳು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ರು. ಮುಖ್ಯಮಂತ್ರಿಗಳು ಹಲವು ದೇವಸ್ಥಾನ ಹಾಗೂ ದರ್ಗಾಗೆ ಭೇಟಿ ಕೊಟ್ಟರು. ಮುಖ್ಯಮಂತ್ರಿಗಳ ಜೊತೆಗೆ ಈಶ್ವರ್ ಖಂಡ್ರೆ, ಎಂಸಿ ಸುಧಾಕರ್, ಶರಣ್ ಪ್ರಕಾಶ್ ಪಾಟೀಲ್, ಪ್ರದೀಪ್ ಈಶ್ವರ್ ಮುಂತಾದವರಿದ್ದರು. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಸಹ. ಸತತ ಎರಡನೆಯ ದಿನದ ಪ್ರಚಾರ ಇದು. ದುರ್ಗಾಂಬಿಕಾ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ರು. ಆ ನಂತರ ದರ್ಗಾಗೆ ಭೇಟಿ ಕೊಟ್ಟರು. ದುರ್ಗಮ್ಮಂತೆ ಅದಕ್ಕೆ ಶಾಂತಿ ಆಗೈತದ ಊರು. ಅಣ್ಣ ಇದು ಇವ್ರ ಫ್ಯಾಕ್ಟ್ರಿ ಐತಲ್ಲ, ನಾವು ದೊಗ್ಗಟ್ಟಿ ಮಲ್ಲಿಕಾರ್ಜುನ ಅವರು ಅಲ್ಲಿಂದಾನೆ ಅಮ್ಮ ಬಂದಿರೋದು. ದೊಗ್ಗತ್ತಿ ಅಂತ 1 ಲಕ್ಷ ಮತ್ತು ಕುರಿ. ಮುಖ್ಯಮಂತ್ರಿಗಳ ವಾಗ್ದಾಳಿ. ಬಿಜೆಪಿ ಅವರು 4 ವರ್ಷ ಅಧಿಕಾರ ಮಾಡಿ ಏನೂ ಮಾಡಿಲ್ಲ, ಅಭಿವೃದ್ಧಿ ಮಾಡದೆ ಲೂಟಿ ಮಾಡಿದ್ದಾರೆ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅಂತ ಬಿಜೆಪಿ ಅವರು ಹೇಳಿದ್ರು. ಲೋಕಸಭಾ ಚುನಾವಣೆ ಆದ್ಮೇಲೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ ಅಂದಿದ್ರು. ಗ್ಯಾರಂಟಿ ನಿಲ್ಲಿಸೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ ಇದು ದಾವಣಗೆರೆ ರಣಕಣದಲ್ಲಿ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮತ್ತೆ ನಂಬಿಕೆ ಬಂದಿದೆ. ಬಿಜೆಪಿಯವರು ಏನೇ ಸುಳ್ಳು ಹೇಳಿದ್ರು ಕೂಡ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದ್ರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು ಸಾಲ. ವಿಜೇಂದ್ರ ಹೇಳದೆ ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ, ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ. ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಬಜೆಟ್ ಮೇಲೆ ಚರ್ಚೆಗೆ 4.5 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? 5,30,000 ಕೋಟಿ ಅವರು ಸಾಲ ಮಾಡಿದ್ದು ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಹಿಂದ ಮೇಲೆ ಹಿಂದುತ್ವ, ಹಿಂದೂ ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳ್ತಾರ? ಇವರು ಯಾವತ್ತೂ ಕೂಡ ಬಿಜೆಪಿಯವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ, ಅದ್ರ ಪರ ಇರೋರು, ಅಂದ್ರೆ ಶ್ರೀಮಂತರ ಪರ ಇರೋರು. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ? ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ
ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲನೂ ಭರ್ತಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.